ಗಾಳಿ ಬಿಸಿಯಾಯಿತು ನಿನ್ನಾಣೆ ಈ ಬೀಗಿನ ತಾಳಿನೋ ತಲೋಡಿ ಮನಸ್ಸಿನ ಒಳನಾಡಿ ಒಡನೆ ಬಾಡಿದ ಹೂವಾಯಿತು ಒಡನೆ ಬಾಡಿದ ಹೂವಾಯಿತು ನನ್ನಣೆ ಈ ಬೇಗಿನ ತಾಳಿನೋ ನಿನ್ನಾಣೆ ಈ ಬೇಗಿನ ತಾಳಿನೋ ರಮಣಿಯೊಡನೆ ಒಲಿದ ವೇಳೆ ಸವಿಯದೆ ಸುಮದ ಮಾಲೆ ಹೊಲದ ಧಾರೆ ಧರಿಸಿದೆ ಬಾ ಬೇಗ ಸ್ವಾಮಿ ಪ್ರಾಣಕಾಂತ ವಾಸುದೇವ ಬಾ ಬೇಗ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ ವಾಸುದೇವ ಮುರಳಿಯ ಗಾನಕ್ಕೆ ಮನಸೋತೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಯಮುನ ತೀರಕ್ಕೆ ನೀನಾದೆ ರಾಧೆ ರಾಧೆಯ ಮನಗೆ ಗೋಪಾಲ ನಾನಾದೆ ಯಮುನ ತೀರಕ್ಕೆ ನೀನಾದೆ ರಾಧೆ ರಾಧೆಯ ಮನಗೆ ಗೋಪಾಲ ನೀನಾದೆ ಚೆನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ ಎನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋಗಿ ನಿನ್ನಯ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋಗಿ ನೀನೆ ಸತಿಯಳು ಪರಿಪೂರ್ಣಳಾಗಿ ಸತಿಯಳು ಪರಿಪೂರ್ಣಳಾಗಿ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ ಆ ಆ
ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ರುಕ್ಮಿಣಿ, ಉಪಾಯದ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದಂತಹ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೇಣಿಸಿನ ದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೇಣಿಸಿನ ದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯೋರೋ ಏನೋ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಪವಿತ್ರವಾದ ಧರ್ಮವು ರೂಪುಗಿಡಲೇಕೆ? ವಾಸುದೇವ, ಶಾಂತಿ ಸಂಧಾನಕ್ಕಾಗಿ ನೀವು ಪ್ರಯತ್ನಿಸಬಾರದೇನು? ರುಕ್ಮಿಣಿ, ವಾಸುದೇವ, ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಸವನ್ನು ತೊಳೆದು ಸುಸಜ್ಜಿತನಾಗಿ ಮಾಡಿ ನಾನೊಂದು ಪುಣ್ಯದ ಬೀಜವನ್ನು ನೆಡುವೆನು. ಆ ಬೀಜರು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಇನ್ನು ಮುಂತಾದ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಿಂದ ಇಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ರುಕ್ಮಿಣಿ, ಧರ್ಮ
ಸ್ವರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ರುಕ್ಮಿಣಿ, ವಾಸುದೇವ ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ಯುದ್ಧದ ಅವಶ್ಯಕತೆ ಏಕೆ ದೇವ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಸಸ್ಪರ್ಶವಾದ ಆವಯವನ್ನು ಸೇರಿಸ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಕ್ಕೀಗ ಇಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರವರ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ಕೆಟ್ಟ ರಕ್ತಾಯಿತು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದಲೇ ಸಂಪೂರ್ಣವಾಗಿ ನಾಶ ಮಾಡದ ಹೊರತಾಗಿ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಹಾಗಾದರೆ ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲು. ವಾಸುದೇವ, ಮತ್ತೊಮ್ಮೆ ನೀವು ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೇನು? ರುಕ್ಮಿಣಿ, ನಿನ್ನ ಈ ಮಾತಿನಂತೆ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರಿಯತಮೆ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದೆಯಾಮಯೇ ಮಂದರ ಗಿರಿಧರ ನರಸಿದೆಯಾಮಯ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮರ್ಮ ತಿಳಿದು ಬಾಳ್ವೆ
ಪರಿಮಳವಾಧರಿಸಿ ಮಂದಹಾಸದಿಂದ ಎನ್ನ ಒರೆಸಿ ಗಂಧ ಪರಿಮಳವಾಧರಿಸಿ ಮಂದಹಾಸದಿಂದ ಎನ್ನ ಒರೆಸಿ ಮನ ಮಂದಿರದಲ್ಲಿ ನೆಲೆಸಿ ಆ ಪ್ರಣಯಾನಂದದಿ ತಣಿರಸ ಬೀರುವ ಚೆಲುವಿನ ತಾರೆ ನಲಿಯುತ ಬಾರೆ ನಿಲುಕು ನೀಲಾಂಬರಿಯೇ 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 ನಾನು ಗಂಧ ಪರಿಮಳವಾಧರಿಸಿ ಚೆಲುವಿನ ತಾರೆ ನಲಿಯುತ ಬಾರೆ ನಿಲುಕು ನೀಲಾಂಬರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಮದಿ ಬಾಳುವರೆ ಅನವರತವು ಸಂತೋಷದ ಪ್ರಜೆಗಳು ಕ್ಷೇಮದಿ ಬಾಳುವರೆ ಕ್ಷೇಮದಿ ಬಾಳುವರೆ ಅನವರತವು ಸಂತೋಷದಿ ಪ್ರಜೆಗಳು ಕ್ಷೇಮದಿ ಬಾಳುವರೆ ಅಕ್ರೂರ ಕುತರ್ಮ ಹೋ ಪ್ರಭು ನಿರುತ್ತವು ಹರಿಯ ಸ್ಮರಣೆಗಳನ್ನು ದಿನ ನಿರುತ್ತವು ಹರಿಯ ಸ್ಮರಣೆಗಳನ್ನು ದಿನ ಸಮಸೃಷ್ಟಿಯಲ್ಲಿ ಬಾಳುತ್ತಲಿರುವವ ಸಮಸೃಷ್ಟಿಯಲ್ಲಿ ಬಾಳುತ್ತಲಿರುವವ ಕ್ಷೇಮದಿ ಬಾಳುವರೆ ಅನವರತವು ಸಂತೋಷದಿ ಪ್ರಜೆಗಳು ಕ್ಷೇಮದಿ ಬಾಳುವರೆ ಅಕ್ರೂರ ಕುತರ್ಮ ಹೇ ಪ್ರಭು ಶತ್ರುಗಳ ಬಲ ಕ್ಷಣಗಳು ಮುರಿಯುತ್ತ ಶತ್ರುಗಳ ಬಲ ಕ್ಷಣಗಳು ಮುರಿಯುತ್ತ ವಿಜಯದಿ ಪ್ರಜೆಗಳು ಬಾಳುತ್ತಲಿರುವರೆ ವಿಜಯದಿ ಪ್ರಜೆಗಳು ಬಾಳುತ್ತಲಿರುವರೆ ಕ್ಷೇಮದಿ ಬಾಳುವರೆ ಅನವರತವು ಸಂತೋಷದಿ ಪ್ರಜೆಗಳು
ಕ್ಷೇಮದಿ ಬಾಳುವರೆ. ಅಕ್ರೂರ, ನಮ್ಮ ಮಧುರಾ ನಗರದಲ್ಲಿರುವ ಪ್ರಜೆಗಳೆಲ್ಲರೂ ಅವರವರ ಧರ್ಮಕ್ಕನುಗುಣವಾಗಿ ಯಜ್ಞ ಯಾಗಾದಿಗಳಿಂದ ನಿರತರವಾಗಿರುವರೆ. ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾದ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಬರುತ್ತಿರುವರೆ. ಈ ವಿಚಾರವನ್ನು ತಿಳಿಸು. ಅಪ್ಪಣೆ ಮಹಾಪ್ರಭ. ಪ್ರಭು ಲಾಲಿಸು ಈ ವಿಧವ ಪೇಳೆ, ಪ್ರಭು ಲಾಲಿಸು ಈ ವಿಧವ ಪೇಳೆ, ಪ್ರಭು ಲಾಲಿಸು. ಆ ಪ್ರಭು. ದೇವಾ ಭೂಸುರಾರೋ ಹರಿಯ ಧ್ಯಾನದಲ್ಲೇ, ದೇವಾ ಭೂಸುರಾರೋ ಹರಿಯ ಧ್ಯಾನದಲ್ಲೇ, ನಿತ್ಯ ಹರಿಸ ಭಜಿಸಿ ಬಾಳುತ್ತೆ ಹೃದಯದಿ, ನಿತ್ಯ ಹರಿಯ ಭಜಿಸಿ ಬಾಳುತ್ತೆ ಹೃದಯದಿ. ಪ್ರಭು ಲಾಲಿಸು ಈ ವಿಧವ ಪೇಳ್ವೆ, ಪ್ರಭು ಲಾಲಿಸು. ಆ ಮಹಾಪ್ರಭು. ಅಕ್ರೂರ, ಕಾಲ ಕಾಲಕ್ಕೀಗ ಮಳೆ ಬೆಳೆಗಳಾಗೆ, ಕಾಲ ಕಾಲಕ್ಕೀಗ ಮಳೆ ಬೆಳೆಗಳಾಗಿ ನಿತ್ಯ ಸುಖ ಹೊಂದಿ ಬಾಳುತ್ತಿಹರು ಪ್ರಜೆಗಳು, ನಿತ್ಯ ಸುಖ ಹೊಂದಿ ಬಾಳುತ್ತಿಹರು ಪ್ರಜೆಗಳು. ಪ್ರಭು ಲಾಲಿಸು ಈ ವಿಧವ ಪೇಳ್ವೆ, ಪ್ರಭು ಲಾಲಿಸು. ಆ ಪ್ರಭು. ಅಕ್ರೂರ, ನಮ್ಮ ರಾಜ್ಯದಲ್ಲಿ, ನಮ್ಮ ಮಧುರ ನಗರ ರಾಜ್ಯದಲ್ಲಿ ಅವರವರ ಧರ್ಮಕ್ಕನುಗುಣವಾಗಿ ಯಜ್ಞ ಯಾಗಾದಿಗಳಿಂದ ನೇತರಾಗಿ ಪ್ರಭು. ಅದು ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳು ಸುಖ ಸೌಖ್ಯದಿಂದಿರುವವರು. ಮುಂದೇನಪ್ಪಣೆ ಮಹಾಪ್ರಭು. ಭಲೆ ಅಕ್ರೂರ, ನಿನ್ನ ಮಧುರವಾದ ವ್ಯಾಖ್ಯಾನವನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ನೀನು ಅಲಂಕರಿಸು. ಅಂತ ಆಗಲಿ ಮಹಾಪ್ರಭು. ಕೃತವರ್ಮ, ಹಾ ಪ್ರಭು. ಪೇಳು ಸೈನ್ಯನಾಥ, ನಮ್ಮ ಸೈನ್ಯದ ರೀತಿಯ ಪೇಳು ಸೈನ್ಯನಾಥ. ಪೇಳು ಸೈನ್ಯನಾಥ, ನಮ್ಮ ಸೈನ್ಯದ ರೀತಿಯ ಪೇಳು ಸೈನ್ಯನಾಥ. ಸುತ್ತಲಿರುತ್ತೀಯ ಶತ್ರು ರಾಜರು ಕಪ್ಪ ಕಾಣಿಕೆ ಒಪ್ಪಿಸುತ್ತೀಯರೆ. ಸುತ್ತಲಿರುತ್ತೀಯ ಶತ್ರು ರಾಜರು ಕಪ್ಪ ಕಾಣಿಕೆ ಒಪ್ಪಿಸುತ್ತೀಯರೆ. ಪೇಳು ಸೈನ್ಯನಾಥ, ನಮ್ಮ ಸೈನ್ಯದ ರೀತಿಯ ಪೇಳು ಸೈನ್ಯನಾಥ, ಪೇಳು ಸೈನ್ಯನಾಥ. ಕೃತವರ್ಮ, ನಮ್ಮ ಸೈನ್ಯದ ಆಡಳಿತವನ್ನು ಅದ್ಯಾವ ರೀತಿಯಲ್ಲಿ ಇಟ್ಟಿರುವ ಆ ವಿಚಾರವನ್ನು ತಿಳಿಸು. ಅಪ್ಪಣೆ ಹೋ ಪ್ರಭು. ಧಾಳಿ ಪಗಡೆ ಬಿಡು ಚಿಂತೆಯ, ಧಾಳಿ ಪಗಡೆ ಬಿಡು ಚಿಂತೆಯ, ಧಾಳಿ ಪಗಡೆ ಬಿಡು ಚಿಂತೆಯ. ಬೇರೆ ಬರ್ತೀಯ ವೈರಿ ವರ್ಗವ ಸೂರ್ಯಗೊಳ್ವೆಲು ದಾರುಣಿ ಪಾಲ. ಬೇರೆ ಬರುವ ವೈರಿ ವರ್ಗವ ಸೂರ್ಯಗೊಳ್ವೆಲು ದಾರುಣಿ ಪಾಲ. ದರೆಯೋಳ್ ಗಟ್ಟಿ ಪುಡಿ ಪುಡಿ ಗೊಟ್ಟೆ, ದರೆಯೋಳ್ ಗಟ್ಟಿ ಪುಡಿ ಪುಡಿ ಗೊಟ್ಟೆ. ರುಳ್ಳ ಮುಳ್ಳ ಚೆಲ್ಲಾಡುವೆನ, ರುಳ್ಳ ಮುಳ್ಳ ಚೆಲ್ಲಾಡುವೆನ, ರುಳ್ಳ ಮುಳ್ಳ ಚೆಲ್ಲಾಡುವೆನ. ದಳಿಪ ಬಿಡು ಬಿಡು ಚಿಂತೆಯ, ದಳಿಪ ಬಿಡು ಬಿಡು ಚಿಂತೆಯ, ದಳಿಪ ಬಿಡು ಬಿಡು ಚಿಂತೆಯ, ಬಿಡು ಚಿಂತೆಯ, ಬಿಡು ಚಿಂತೆಯ, ಬಿಡು ಚಿಂತೆಯ. ಪ್ರಭು,
ಧರ್ಮ ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟದೆಂದರೆ ಆನೆಗಳ ಗುಂಪಿಗೆ ಸಿಂಹವು ನುಗ್ಗಿದರೆ ಆನೆಗಳ ಗುಂಪು ಚದುರಿ ಓಡಿ ಹೋಗುವುದು. ಅದರಂತೆ ನಮ್ಮ ಸೈನ್ಯವನ್ನು ಕಂಡರೆ ಪರರಾಜರ ಸೈನ್ಯವು ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಬಿಡುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಭಲೇ ಕೃತವರ್ಮ, ಘನತರ ವೈಭವ ಸುರಚಿತ ವಿಭವ ಸಂತಸವು ಮನಕ್ಕೆ ಸಚಿವ ಸಂತಸವು ಮನಕ್ಕೆ ಘನತರ ವೈಭವ ಸುರಚಿತ ವಿಭವ ಸಂತಸವು ಮನಕ್ಕೆ ಸಚಿವ ಸಂತಸವು ಮನಕ್ಕೆ ಛಾತ್ರ ಧರ್ಮ ಚಿತೆಯೊಳಗಿನ ಮರ್ಮ ಸಮಾಧಾನಗಳ ಶಾಸನ ಮಾರ್ಗ ಛಾತ್ರ ಧರ್ಮ ಚಿತೆಯೊಳಗಿನ ಮರ್ಮ ಸಮಾಧಾನಗಳ ಶಾಸನ ಮಾರ್ಗ ಸುರಚಿತ ಮಾರ್ಗದಿ ಆಳುವೆ ರಾಜ್ಯವ ಸುರಚಿತ ಮಾರ್ಗದಿ ಆಳುವೆ ರಾಜ್ಯವ ಮಂತ್ರಿವಾರ್ಯನೇ ಸಂತಸವು ಮಂತ್ರಿವಾರ್ಯನೇ ಸಂತಸವು ಮಂತ್ರಿವಾರ್ಯನೇ ಸಂತಸವು ಘನತರ ವೈಭವ ಸುರಚಿತ ವಿಭವ ಸಂತಸವು ಮನಕ್ಕೆ ಸಚಿವ ಸಂತಸವು ಮನಕ್ಕೆ ದರ್ಪದಿಂದ ದರೆಯಾಳುವುದರಿಂದ ದಂತ ಮಾಡಿ ಧ್ವಜ ಕೇಸರಿ ದರ್ಪದಿಂದ ದರೆಯಾಳುವುದರುಳ್ಳ ದಂತ ಮಾಡಿ ಧ್ವಜ ಕೇಸರಿ ನರ ಸುರಚಿತ ಮಾರ್ಗದಿ ಆಳುವ ರಾಜ್ಯವ ಸುರಚಿತ ಮಾರ್ಗದಿ ಆಳುವೆ ರಾಜ್ಯ ದಂಡನಾಯಕನ ಸಂತಸವು ದಂಡನಾಯಕನ ಸಂತಸವು ದಂಡನಾಯಕನ ಸಂತಸವು ಘನತರ ವೈಭವ ಸುರಚಿತ ವಿಭವ ಸಂತಸವು ಮನಗೆ ಸಚಿವ ಸಂತಸವು ಮನಗೆ ಬಲೆ ನಿನ್ನಂತ ನೀತಿ ಕೋರಿದ ನಿಪುಣವಾದ ಕ್ರೂರನು ನಿನ್ನಂತ ಬಲಶಾಲಿಯಾದ ಕೃತವರ್ಮನು ನಮ್ಮ ಮಧುರ ನಗರದಲ್ಲಿರುವಾಗ ನಮಗೂ ನಮ್ಮ ಪ್ರಜೆಗಳೆಲ್ಲರಿಗೂ ಕುಂದು ಕೊರತೆಗಳೆಂದರೇನು ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಅಲಂಕರಿಸಿ ಚಾರಕ ಸಮಾಚಾರವೇನು? ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೇ? ಓ ಬರಲಿ, ಬಹಳ ಸಂತೋಷ. ಆತನನ್ನು ರಾಜ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಗುರುಗಳಾದ ಬಲಭದ್ರ ದೇವರಿಗೆ ಈ ನಿಮ್ಮ ಪ್ರಿಯ ಶಿಷ್ಯನ ಪ್ರಣಾಮಗಳು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ನೀನು ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಸಮಯವಿದೆ ಬಳಿನ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಳಿನ ಸಮಯವಿದೆ
ಸ್ವರ ಸಂಗೀತವ ಆಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಆಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ರಾಗದ ಲಲಯವೆಲ್ಲ ತೋರಿ ಶ್ರುತಿ ರಾಗದ ಲಲಯವೆಲ್ಲ ತೋರಿ ನಾದದ ಮೋದವೇ ಮೈಮನ ಮರೆಯುವ 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 ನಾದದ ಮೋದವೇ ಮೈಮನ ಮರೆಯು ನಾದದ ಮೋದವೇ ಮೈಮನ ಮರೆಯು ಶೃಂಗಾರ ರಸಘಟನೆಯ ಗಂಭೀರ ಶೃಂಗಾರ ರಸಘಟನೆಯ ಗಂಭೀರ ಜಯವ ಮರೆತು ಬೆರೆತು ವಿಲಾಸಮಯ ವಿನೋದದೊಳು ವಿರಾಜಿಸುವ ಬಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಬಳಿನ ರಸಮಯ ಸಮಯವಿದೆ ತಗದಿಮಿ ತಗ ಜಣು ತತ್ತ ತಗದಿಮಿ ತಗ ಜಣು ತಾಮ್ 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 ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಾಮ್ 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 ತಜ್ಜೋಂ ತಗಜೋಂ ತಗಿಡಜೋಂ ತದಿಗಿನಕ ತಜ್ಜೋಂ ತಗಜೋಂ ತಗಿಡಜೋಂ ತದಿಗಿನಕ ತಜ್ಜೋಂ ತಗಜೋಂ ತಗಿಡಜೋಂ ತದಿಗಿನಕ ತಗದಿಮಿ ತಗ ಜಣು ತಾಮ್ ತಾಮ್ ತಗದಿಮಿ ತಗ ಜಣು ತಾಮ್ 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 ತಗದಿನದಿಂ ತಗದಿನದಿಂ ದಿನದಿಂ ದಿಂ ತದಿಗಿನ್ನಾತು ತದಿಗಿನ್ನ ತಗದಿನದಿಂ ದಿನದಿಂ ದಿನದಿಂ ದಿಂ ತದಿಗಿನ್ನಾತು ತದಿಗಿನ್ನ ತಗದಿನದಿಂ ದಿನದಿಂ ದಿನದಿಂ ದಿಂ ತದಿಗಿನ್ನಾತು ತದಿಗಿನ್ನ ತಗದಿಮಿ ತಗ ಜಣು ತಾಮ್ ತಾಮ್
ತಗದಿಮ್ಮಿ ತಗದುನು ತಗದಿಮ್ಮಿ ತಗದುನು ತಗದಿಮ್ಮಿ ತಗದುನು ತಾಮ್ ತಕ್ಕಿಟ ತದ್ದಿಮ್ಮಿ ತದ್ದಿಮ್ಮಿ 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 ತಕ್ಕಿಟ ತದ್ದಿಮ್ಮಿ ತಕದಿಮ್ಮಿ ಕಜನು 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 ತಕದಿಮ್ಮಿ ಬಳಿನರ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಬಳಿನರ ಸಮಯವಿದೆ ಸಮಯವಿದೆ ಭಲೆ ಭಲೆ ನರ್ತಕರಿಗೆ ಮುತ್ತು ವಜ್ರ ಬೆಳಕಿ ದುರ್ಯೋಧನ, ನಿನ್ನ ಬಳಿ ಬಂದ ಸಮಾಚಾರವೇನು? ಗುರುದೇವ, ನಮಗೂ ಮತ್ತು ಪಾಂಡವರಿಗೂ ಭೀಕರವಾದ ಯುದ್ಧ ಸಂಗ್ರಾಮವೇ ಬಂದೊದಗಿದೆ. ಅದರಲ್ಲಿ ನೀವು ನನ್ನ ಪಕ್ಷನ ವಹಿಸುವಂತೆ ನಿಮ್ಮಲ್ಲಿ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿದ್ದೇನೆ ಗುರುದೇವ. ಏನು, ನಿಮಗೂ ಪಾಂಡವರಿಗೂ ಯುದ್ಧವೇ? ಹೌದು ಗುರುದೇವ. ಹಾಗಾದರೆ ಕೃಷ್ಣನ ಬಳಿ ಹೋಗಿದ್ದೇನೆ ಗುರುದೇವ. ಅದಕ್ಕೆ ಕೃಷ್ಣನು ಏನೆಂದು ಹೇಳಿದನು? ಕೃಷ್ಣನಾದರೂ ಯುದ್ಧ ನಿರಸ್ತ್ರನು ನಿರಾಯುಧನು ಎಂದು ಹೇಳಿ ಪಾಂಡವರ ಪಕ್ಷವನ್ನು ಸೇರಿಕೊಂಡನು. ನನಗೆ ನಿಮ್ಮಗಳ ಸಹಿತ ಯಾದವ ಅಕ್ಷೋಣಿ ಸೈನ್ಯಕ್ಕೆ ಆಜ್ಞೆವಿತ್ತನು. ಆದ್ದರಿಂದ ನಾನು ನಿಮ್ಮನ್ನೇ ಅಪೇಕ್ಷಿಸಿ ಇಲ್ಲಿಗೆ ಬಂದಿದ್ದೇನೆ ಗುರುದೇವ. ಭಲೆ ಭಲೆ, ಕೃಷ್ಣನು ಆ ಪಾಂಡವರ ಪಕ್ಷವನ್ನು ವಹಿಸಿ ಆತನೇನು ಮಾಡಬಲ್ಲ. ನೀನಿನ್ನು ಚಿಂತಿಸಬೇಡ, ನಾನು ನಿನಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ. ನಾಳೆ ನನ್ನ ಸೈನ್ಯದ ಸಮೇತ ನಿನ್ನ ಹಸ್ತಿನಾವತಿಗೆ ಬರುತ್ತೇನೆ. ನೀನು ಚಿಂತಿಸಬೇಡ. ನಡೆ ದುರ್ಯೋಧನ. ಆಗಬಹುದು ಗುರುದೇವ. ದುರ್ಯೋಧನ, ನಿನಗೆ ಶುಭವಾಗಲಿ, ಹೋಗಿ ಬಾ. ನನ್ನೀ ಛಲದ ಪ್ರತಿಫಲಕ್ಕೆ ಸರಿಯಾದ ಸಹಾಯವೇ ದೊರೆಯಿತು. ಇನ್ನು ಈ ಛಲದಂತ ಮಲ್ಲ ಚಕ್ರೇಶ್ವರನ ಎದುರಿನಲ್ಲಿ ಆ ಬಡ ಪಾಂಡವರ ಹಠಾಸವು ಏನೂ ನಡೆಯುವುದಿಲ್ಲ. ನನ್ನೀ ಭುಜಬಲದ ಪರಾಕ್ರಮಕ್ಕೆ, ನನ್ನೀ ಸಿರಿ ಸಂಪದಗಳಿಗೆ ಸರಿದೂಗಬಲ್ಲರೆ ಆ ಬಡ ಪಾಂಡವರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಸಲ್ಲಶಕವಿ ಸಿಂಧು ಸೈನ್ಯ ಮಹಾರಥಿಕರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಸಲ್ಲಶಕವಿ ಸಿಂಧು ಸೈನ್ಯ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನು ಪಾಂಡವರ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನು ಪಾಂಡವರ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡಲು ಎನ್ನ ತಮ್ಮನು, ಭಾರತದ ಶಿರಹಾರಿಸೋನು ವೀರ ಕಾಣಲು.
ಭೀಮನನ್ನು ತಿಳಿಬಿಡಲು ಎನ್ನ ತಮ್ಮನು ಪಾರ್ಥನ ಶಿವ ಹೋರಿಸುವುದು ವೀರ ಕಾಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಗುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ ಇದು ಕುರುಕ್ಷೇತ್ರ ಮಾಯಾ ಪ್ರಪಂಚವಿದು ಮದನಾಂತರ ಲೀಲೆ ಮಾಯಾ ಪ್ರಪಂಚವಿದು ಮದನಾಂತರ ಲೀಲೆ ಮಾಯಾ ಪ್ರಪಂಚವಿದು ಛಾಯಾ ಮಾರ್ತದಿ ನೀಲ ವಿಲಾಸಂ ಛಾಯಾ ಮಾರ್ತದಿ ನೀಲ ವಿಲಾಸಂ ಚಪಲ ವೈಭವ ಪರಿತಪಿಸುವ ಜನ ಚಪಲ ವೈಭವ ಪರಿತಪಿಸುವ ಜನ ಮಾಯಾ ಪ್ರಪಂಚವಿದು ಮದನಾಂತರ ಲೀಲೆ ಮಾಯಾ ಪ್ರಪಂಚವಿದು. ಈಗ ಏನು ಮಾಡಲಿ? ಅಣ್ಣನಾದ ಬಲರಾಮನು ಆ ದುರ್ಯೋಧನನ ಪಕ್ಷವನ್ನು ವಹಿಸಿ ಪಾಂಡವರನ್ನು ಗೆಲ್ಲಲು ಪಣತಟ್ಟು ನಿಂತಿರುವನಲ್ಲ. ಆತನೇನಾದರೂ ಅಲಾಯುಧವನ್ನು ಹಿಡಿದು ನಿಂತಿದ್ದ ಆದರೆ ಆತನನ್ನು ಗೆಲ್ಲತಕ್ಕವರು ಪಾಂಡವರಲ್ಲಿ ಒಬ್ಬರಾದರೂ ಇಲ್ಲವಲ್ಲ. ಇರಲಿ, ಇದಕ್ಕೆ ನಾನೇ ಒಂದು ಉಪಾಯವನ್ನು ಮಾಡುವೆನು. ನಮ್ಮ ಉದ್ಯಾನವನಕ್ಕೆ ಅಣ್ಣನು ಬಂದಾಗ ಉದ್ಯಾನವನದಲ್ಲಿ ಒಂದು ಗೋವು ಉದ್ಯಾನವನವನ್ನು ಹಾಳು ಮಾಡುವಂತೆ ಮಾಡಿ ಅಣ್ಣನು ಕುಪಿತನಾಗಿ ಆ ಗೋವುವನ್ನು ಒಡೆದ ಮಾತ್ರಕ್ಕೆ ಪ್ರಾಣ ಬಿಡುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಆಹಾ, ಇದೇನು ನಮ್ಮ ಉದ್ಯಾನವನವು ಹಾಳಾಗಿರುವುದಲ್ಲ? ಓಹೋ, ಯಾವುದೋ ಒಂದು ಗೋವು ನಮ್ಮ ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿರುವುದಲ್ಲ. ಓ ಇರಲಿ, ಇಲ್ಲಿ ಬಿದ್ದಿರುವ ಒಂದು ಸಣ್ಣ ಕಲ್ಲಿನಿಂದ ಆ ಗೋವನ್ನು ಹೊಡೆಸುವನು. ಏ ಗೋವೆ, ಏ ಗೋವೆ, ದೂರವಾಗು. ಆ ಶಿವ ಶಿವ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣವನ್ನೇ ಬಿಟ್ಟಿತ್ತಲ್ಲ, ಮುಂದೇನು ಗತಿ? ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋವನ್ನು ಕೊಂದು, ಘೋರಾರಣ್ಯದಿ ಗೋವನ್ನು ಕೊಂದು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಸಣ್ಣ ಕಲ್ಲಿಂದ ಒಡೆಯಲು ನಾನು, ಸಣ್ಣ ಕಲ್ಲಿಂದ ಒಡೆಯಲು ನಾನು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ. ಅಣ್ಣ ಅಣ್ಣ, ನನ್ನನ್ನು ಕೂಗಿದೆಯಾ? ಹೌದು ಕೃಷ್ಣ. ಅಣ್ಣ, ಇದೇನು ನಿನ್ನ ಮುಖವು ಖಿನ್ನವಾಗಿ ಕಾಣುತ್ತಿರುವುದಲ್ಲ? ಏನಾಯ್ತು ಅಗ್ರಜ? ಆ ವಿಚಾರವು ಏನೆಂದು ಹೇಳಲಿ ಕೃಷ್ಣ? ಕಾರಣವೇನು ಅಗ್ರಜ? ಕೃಷ್ಣ, ನಾನು ಉದ್ಯಾನವನಕ್ಕೆ ಬಂದಾಗ ಯಾವುದೋ ಒಂದು ಗೋವು ನಮ್ಮ ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿತ್ತು. ಅದನ್ನು ಕಂಡು ಕುಪಿತನಾಗಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣವನ್ನೇ ಬಿಟ್ಟಿತ್ತು ಕೃಷ್ಣ. ಎಂತಹ ಪಾಪಕೃತ್ಯವನ್ನು ಮಾಡಿರುವೆ ಅಗ್ರಜ.
ಯದುವಂಶದಲ್ಲಿ ಜನಿಸಿದ ನಾವು ಗೋಹತ್ಯೆ ಮಾಡುವುದು ಮಹಾ ಪಾಪಕರವಲ್ಲವೇ? ಹೌದು ಕೃಷ್ಣ, ನನಗೂ ಅದೇ ಚಿಂತೆಯಾಗಿದೆ. ಇದಕ್ಕೇನಾದರೂ ಒಂದು ಪರಿಹಾರವಿದ್ದರೆ ತಿಳಿಸು. ಅಣ್ಣ, ಉಪಾಯವೇನೋ ಇದೆ. ನಮ್ಮ ಗುರುಗಳಾದ ಸಾಂದೀಪಾನಿ ಮಹಾಗುರುಗಳು ಹೇಳುತ್ತಿದ್ದರು, ಗೋಹತ್ಯೆ ಮಾಡಿದ ಮನುಷ್ಯನು ನಿಲ್ಲಲ್ಲಿ ನಿಲ್ಲದೆ, ಕುಂತಲ್ಲಿ ಕೂರದೆ, ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ಈ ಪಾಪವು ಪರಿಹಾರವಾಗುವುದೆಂದು. ಆದರೆ ಅದು ನಿನ್ನಿಂದ ಸಾಧ್ಯವಿಲ್ಲ. ಆದರೆ ಅಂದ್ರೆ ಅದೇಕೆ ಕೃಷ್ಣ? ಅಣ್ಣ, ನೀನು ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವನೆಂದು ವಚನವಿಟ್ಟಿರಲ್ಲ, ಅದಕ್ಕೇನು ಮಾಡುವೆ ಅಗ್ರಜ? ಕೃಷ್ಣ, ಈ ಹಾಳು ಯುದ್ಧ ಯಾರಿಗೆ ಬೇಕು? ಕುರು ಪಾಂಡವರ ಯುದ್ಧದಿಂದ ನನಗಾಗುವ ಪ್ರಯೋಜನವೇನು? ರಾಜ್ಯ ಬೇಕಾದವರು ಯುದ್ಧ ಮಾಡಿ ಅದನ್ನು ಪಡೆದುಕೊಳ್ಳಲಿ. ಪಾಂಡವರಿಂದ ಕೌರವರ ತರವಲಿ, ಕೌರವರಿಂದ ಪಾಂಡವರ ತರವಲಿ. ಮೊದಲು ನನ್ನ ಪಾಪ ಪರಿಹಾರವಾದರೆ ಅಷ್ಟೇ ಸಾಕು. ನಾನು ಇನ್ನೀಗಲೇ ಹೊರಡುವೆನು. ನಿಲ್ಲು ನಿಲ್ಲು, ನೀತಿ ನಿಯಮಗಳಲ್ಲಿ ತಪ್ಪಾದೀತು, ಎಚ್ಚರವಿರಲಿ. ಹಾಗೆ ಆಗಲಿ ಕೃಷ್ಣ. ನಾನು ಹಿಂದಿರುಗಿ ಬರುವ ತನಕ ಈ ಕುರುಕ್ಷೇತ್ರ ಸಕಲ ಜವಾಬ್ದಾರಿಯು ನಿನ್ನದಾಗಿರಲಿ. ಹೊರಡುವೆನು ಕೃಷ್ಣ. ಹಾಗೆ ಆಗಲಿ ಅಗ್ರಜ, ಶುಭವಾಗಲಿ. ಹೀಗಲಿ, ನನ್ನ ಮಾಯೆಯಿಂದ ಅಣ್ಣನನ್ನು 21 ದಿನ ಭೂಪ್ರದಕ್ಷಿಣೆಗೆ ಕಳಿಸಿದ್ದಾಯಿತು. ಅಣ್ಣನು ಹಿಂತಿರುಗಿ ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಿಬಿಡುವೆನು. ಮರುಭೂಮಿಯೊಳು ಪಳ ಪಳ ನೊಳೆಯುವ ಮರುಭೂಮಿಯೊಳು ಪಳ ಪಳ ನೊಳೆಯುವ ಬರು ಮರೀಚಿಕೆ ಪರಿಯಲಿ ಭಗವಂತ. ಮರು ಮರೀಚಿಕೆ ಪರಿಯಲಿ ಭಗವಂತ. ನಿರ್ಮಿಸಿ ನೋಡಲು ಲೌಕಿಕ ದಾಸೆಗೆ, ನಿರ್ಮಿಸಿ ನೋಡಲು ಲೌಕಿಕ ದಾಸೆಗೆ. ಮೋಹದ ಬಲೆಯೊಳು ದಣಿದು ದಣಿಯುತ್ತಿಹ, ಮೋಹದ ಬಲೆಯೊಳು ದಣಿದು ದಣಿಯುತ್ತಿಹ, ಮೋಹದ ಬಲೆಯೊಳು ದಣಿದು ದಣಿಯುತ್ತಿಹ. ಮಾಯಾ ಪ್ರಪಂಚವಿದು ಮದನಾಂತರ ನೀಲೇ, ಮಾಯಾ ಪ್ರಪಂಚವಿದು